ಸೊ ನಾವು ಇವಾಗ ಸೆಕೆಂಡ್ ರೆಸಿಪಿಗೆ ರೆಡಿ ಮಾಡ್ತಾ ಇದ್ದೀವಿ. ಸೊ ಆ ರೆಸಿಪಿ ಏನು ಅಂತ ನಮ್ಮ ಅಜ್ಜಿ ಕೈಲಿ ಆಮೇಲೆ ಹೇಳ್ತೀನಿ. ಸೊ ಇವಾಗ ಕೊಬ್ಬರಿ ತುರ್ಕೊಳಕ್ ಹೇಳಿದ್ದಾರೆ ನಮ್ಮ ಅಜ್ಜಿ. ಸೊ ನಮ್ಮ ಪಿಳ್ಳೆ ನೋಡಿ ಇಲ್ಲಿ ತರ್ಲೆ ಸೂರ್ಯಕ್ಕಿಂತ ಮುಂಚೆನೆ ಎಲ್ಲ ತಿಂತಾ ಅವಳೆ. ವೇಟ್ ಮಾಡು, ವೇಟ್ ಮಾಡು, ಅಜ್ಜಿ ಅಯ್ಯೋ ಈ ನರ್ಕ ನೋಡಕ್ ಆಗ್ತಿಲ್ಲ. ಅಜ್ಜಿ ಮಾಡ್ಕೊಡುತ್ತೆ ಸ್ವೀಟ್. ನಾನು ನಿಮ್ಗೆ ಹೇಳ್ತೀನಿ, ಬಟ್ ಆದ್ರೆ ಸ್ವೀಟ್ ಡಿಶ್ ಇದು ಅವಾಗಲೇ ಖಾರವಾಗಿರೋದು ಹೇಳ್ಕೊಟ್ರು. ಸೊ ನಮ್ಮ ಅಜ್ಜಿ ಇವಾಗ ಸ್ವೀಟ್ ರೆಸಿಪಿ ಹೇಳ್ಕೊಡ್ತಾ ಇದ್ದಾರೆ. ಅವ್ರ ಮೊಮ್ಮಗಳದ್ದು ಬರ್ತ್ಡೇ ಬೇರೆ ಇದೆ ಇವತ್ತು. ಸೊ ಅದ್ರ ಜೊತೆ ಅದಕ್ಕೂ ಆಗುತ್ತೆ ಸ್ವೀಟು, ಒಂದು ರೆಸಿಪಿ, ಮತ್ತೆ ಮೊಮ್ಮಗಳು ತಿನ್ಸಂಗೂ ಆಗುತ್ತೆ. ನಾವು ಎಲ್ಲಾನು ಅದ್ರದ್ದು ರೆಸಿಪಿನೂ ಕಲ್ತ್ಕೊಳ್ಳೋಣ, ಟೇಸ್ಟ್ ಮಾಡೋಣ. ಯಾವ ಇವೆಲ್ಲ रुको जरा सबर करो, बोला धक्का बुक्की नहीं करने का, आराम से लेने का. हाँ ತಿಂತಾ ಇದ್ರೆ ಅವಳು ತಿಂತಾ ಅವಳು ಆಗ್ಲೇನೆ. ಅಜ್ಜಿ ಸ್ವೀಟ್ ಡಿಶ್ ಮಾಡ್ಕೊಡುತ್ತೆ. ಇದು ಆ ಕೊಬ್ಬರಿ ಹಾಗೆ ಉಟ್ಕೊಂಡು ಕೊಡೆ ತಿಂದಿ. ಮುಟ್ಕೊಡ ಅವ್ರಿಗೆ ತಿನ್ಲಿ. ಬೇಡ ಬೇಡ ತುಡಿಯಕ್ಕಾಗಲ್ಲ ಇದು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ, ನಮ್ಮನ್ನ ಕೆಣಿಗ್ ಬೇಡ ಬೇಡ ಪ್ಲೀಸ್ ಪ್ಲೀಸ್ ಹಾಕೊಂಡು ನೀ ಹಾಕೊಂಡು ಪ್ಲೀಸ್ಕೊಂಡ್ರು ತುರಿಯಕ್ಕಾಗಲ್ಲ, ವೇಟ್ ಮಾಡ್ರು. ಅಜ್ಜಿ ಇವಾಗ ಸ್ವೀಟ್ ರೆಸಿಪಿ ಮಾಡ್ಕೊಡುತ್ತೆ. ಇದು ಅದಕ್ಕೆ ಯಾಕೋ ಏನ್ ಅರ್ಜೆಂಟು? ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಮತ್ತು ನನ್ನ ತಲೆ ನಮ್ಮ ಅಜ್ಜಿ ಕೈ ಇನ್ನೊಂದು ರೆಸಿಪಿ ಮಾಡಿಸ್ತಾ ಇದ್ದೀನಿ. ಸೊ ಸೆಕೆಂಡ್ ರೆಸಿಪಿ ಬಂದು ಏನ್ ಅಜ್ಜಿ, ಏನ್ ರೆಸಿಪಿ ಮಾಡ್ಕೊಡ್ತಾ ಇದೀಯಾ? ಏನ್ ಅಜ್ಜಿ, ಏನ್ ರೆಸಿಪಿ ಮಾಡ್ಕೊಡ್ತಾ ಇದೀಯಾ? ರವೆ ಉಂಡೆ. ರವೆ ಉಂಡೆ ಅದಕ್ಕೆ ಏನೇನ್ ಬೇಕು ಹೇಳು? ರವೆ ಉಂಡೆಗೆ ರವೆ ಬೇಕು, ಗೋಡಂಬಿ, ದ್ರಾಕ್ಷಿ, ಇದು ಕೊಬ್ಬರಿ ತುರಿದಿರೋದು, ಸಕ್ಕರೆ, ಹಾಲು ಗಟ್ಟಿಗಾದ್ರೆ ಮಿದಿಯಕ್ಕೆ ತುಪ್ಪ ಹಾಕಿ ಇದು ಗೋಡಂಬಿ ದ್ರಾಕ್ಷಿ ಕರಿಬೇಕು. ಅದಕ್ಕೆ ತುಪ್ಪ ಬೇಕು. ಸರಿ ಸರಿ. ಇವಾಗ ತಗೊಂಡಿದೆ ಎಷ್ಟು? 2 ಲೋಟನಾ? ಇದ್ರಲ್ಲಿ 2 ಲೋಟ. 1 ಲೋಟ ಸಕ್ಕರೆ. ಇದ್ರಲ್ಲಿ 2 ಲೋಟ ರವೆ, 1 ಲೋಟ ಸಕ್ಕರೆ. ಸೊ ಈ ಹಾಲು ಬರೀ ಉಂಡೆ ಕಟ್ಕೊಳ್ಳೋದಿಕ್ಕೆ ಹಾಲು, ಉಂಡೆ ಕಟ್ಕೊಳ್ಳೋದಿಕ್ಕೆ ಅಷ್ಟೇ ಹಾಲು. ತುಪ್ಪ ಬಂದು ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋದು. ಸೊ ಆಮೇಲೆ 1 ಕೊಬ್ಬರಿ ಹೋಳ, 2 ಕೊಬ್ಬರಿ ಹೋಳ, 2 ಕೊಬ್ಬರಿ ಹೋಳು. ಸೊ ಕೊಬ್ಬರಿ ನಿಮ್ಗೆ ಅವ್ರಿಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದಾ? ಜಾಸ್ತಿ ಕೊಬ್ಬರಿ ಬೇಕು ಅಂದ್ರೆ 2 ಕೊಬ್ಬರಿ ಹಾಕೋಬಹುದು, ಸ್ವಲ್ಪ ಬೇಕು ಅಂದ್ರೆ 1 ಕೊಬ್ಬರಿ ಹಾಕೋಬಹುದು. 1 ಕೊಬ್ಬರಿ ಹೋಳು ತುರಿದಿಟ್ಕೊಂಡಿದೀವಿ. ಸೊ ಇವಾಗ ಮಾಡೋದ್ ತೋರಿಸ್ತೀಯಾ? ಗೋಡಂಬಿನ ಹುರ್ಕೋಬೇಕು. ಗೋಡಂಬಿ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ದ್ರಾಕ್ಷಿ ಹಾಕ್ಬೇಕು. ದ್ರಾಕ್ಷಿ ಹಾಕೋಬೇಕು. ಎಲ್ಲ ಹುಡುಕಿ ಎತ್ಕೋಬೇಕು. ಇದಕ್ಕೆ ರವೆ ಹಾಕೋಬೇಕು. ಇದಕ್ಕೆ ರವೆ ಹಾಕೋಬೇಕು. ರವೆನ ತುಪ್ಪದಲ್ಲಿ ಹುರ್ಕೋಬೇಕು.
ಇದು ಸಕ್ಕರೆ ಪಾಕ ತೆಗಿಬೇಕು, ಅಂಟು ಬರಂಗೆ. ಆಮೇಲೆ ರವೆ ಹಾಕಿ ಮಿಕ್ಸ್ ಮಾಡಬೇಕು. ಅವಾಗ ಉಂಡೆ ಕಟ್ಟೋದು ಹಾಲಲ್ಲಿ ಹಾಕ್ಬಿಟ್ಟು, ಅದು ಗಟ್ಟಿ ಇದ್ರೆ ಇದಕ್ಕೆ ಹಾಲು ಹಾಕ್ಕೊಂಡು ಮಾಡಬೇಕು. ಇದ್ರೆ ಹಂಗೆ ಕಟ್ಬೋದು. ಈ ಥರ ಎಳೆ ಬರಬೇಕು. ಸೊ ಸಕ್ಕರೆ ಪಾಕ ತಕ್ಕೊಂತ ಇದೀವಿ. ಸೊ ಎಳೆ ಯಾವ ತರ ಬರ್ಬೇಕು, ಹೆಂಗ್ ಕಂಡಿಡಿಯೋದು ಪಾಕ ಬಂದಿದೆ ಅಲ್ವಾ ಅಂತ? ಈ ಥರ ಎಳೆ ಉದ್ದುಗೆ ಹಂಗ್ ತೊಟ್ಟಿಗೆ ತರ್ಬೇಕಾ ಹೆಂಗೆ? ಈ ಥರ ತೊಟ್ಟಿಗೆ. ಹಾ, ಈ ಥರ ಈ ತರ ಬಂದ್ರೆ ಆಗಿದೆ ಅಂತನಾ? ಆಗಿದೆ. ಪಾಕ ಆಗಿದೆ. ಆವಾಗ ರವೆ ಉದ್ದಿ ತಿರ್ಬೋದು. ಆಮೇಲೆ ಉಂಡೆ ಕಟ್ಟೋದು. ಹಾಲು ಕಾಯಿಸ್ಕೊಂತ ಇದೀವಿ ಅಲ್ಲಿ ಪಕ್ಕದಲ್ಲಿ ಹಾಗೇನೆ. ಅದು ಗಟ್ಟಿಗಾದ್ರೆ ಕಟ್ಕೋಬೋದು, ಹಾಯ್ಕೋಬೋದು. ಚುಮ್ಸ್ಕೊಂಡು ಇದು ಮಾಡ್ಕೋಬೇಕು. ಉಯ್ಬೇಡ್ದು ಅದಕ್ಕೆ. ಉಂಡೆ ಕಟ್ಟುವಾಗ ಕೈಗೆ ಹೆಚ್ಕೊಂಡು ಹಾಕೋಬೇಕು. ಸೊ ಇವಾಗ ಗೋಡಂಬಿ ದ್ರಾಕ್ಷಿ ಹಾಕ್ತಾ ಇದ್ದೀವಿ. ಹುರಿದಿಟ್ಕೊಂಡಿರೋ ಅಂತ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ನಿಮ್ಗೆ ಏನೇನು ಡ್ರೈ ಫ್ರೂಟ್ಸ್ ಬೇಕೋ ಅದೆಲ್ಲ ಹಾಕೋಬಹುದು. ರವೆ, ಕೊಬ್ಬರಿ, ಏಲಕ್ಕಿ ಪೌಡ್ರು ಎಲ್ಲ ಹಾಕಿದ್ದೀವಿ ಇದಕ್ಕೆ. ಹಾಕೊಡು ಕೊಬ್ಬರಿ ಅಂತ ಹಾಕ್ಬಿಡು. ಇನ್ನೊಂದು ಚಮಚ ಕೊಡು. ಇಲ್ಲಿ ಅದೇ ಈ ಥರ ತಿರುಗಬೇಕು. ಕೆಲವರು ಹಾಲು ಹಾಕ್ಕೊಂಡು ಮಾಡ್ತಾರೆ, ಪಾಕ ತೆಗಿಯಲ್ಲ, ಸಕ್ಕರೆ ಉದುರಿಸ್ಕೊಂಡು. ಇದು ನಿಮ್ಮ ರೆಸಿಪಿ? ನಮ್ಮ ರೆಸಿಪಿ ಇದು. ಚೂರು ತುಪ್ಪ ಹಾಕಮ್ಮ. ತುಪ್ಪ ಹಾಕೊಳ್ಳೋಣ? ಸ್ವಲ್ಪ ತುಪ್ಪ ಹಾಕು. ಸಾಕು ಸಾಕು. ಆಫ್ ಮಾಡಿಬಿಡು. ಆಫ್ ಮಾಡಲಾ? ಸುತ್ತದ ಸುತ್ತದ ಈ ಕಡೆ ಕುಡ್ಕೊಳಕ. ಉಂಡೆ ಕಟ್ಟಕ್ ರೆಡಿನಾ ಎಲ್ಲರೂ? ಇವಾಗ ಸ್ವಲ್ಪ ಹಾಲು ಕೈಗೆ ಹಚ್ಕೊಂಡು ಉಂಡೆ ಕಟ್ತಾರೆ. ಸುಟ್ಟೋಯ್ತದೆ. ಬಿಸಿ ಬಿಸಿಲೇ ಕಟ್ಬೇಕಾಜಿ? ಆರೋದ್ಮೇಲೆ ಕಟ್ಬೋದು. ಅಂಟ್ಕೋಬೇಕಲ್ಲ? ಅಂಟ್ಕೋಬೇಕು. ಅದೇ ಹಾಲು ಹೆಚ್ಕೋಬೇಕು. ಅಂಟ್ಕೊಳ್ಳೋದಿಕ್ಕೆ ಹಾಲು ಹೆಜ್ಜೋದ? ಅಂಟ್ಕೊಳ್ಳೋಕೆ ಹಾಲು ಹೆಚ್ಕೊ. ಅಂಟ್ಕೊಳ್ಳೋಕೆ ಹಾಲು ಹೆಜ್ಜೋದು. ಏನ ಅದು ಬಿಸಿ. ನಮ್ಮ ಅಕ್ಕ ಫುಲ್ ಬಿಸಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ. ಬಟ್ ಇವಾಗ ನೋಡಿ ನಮ್ಮ ಅಜ್ಜಿ ಕೈಗೆ ಹಾಕಿದ್ರೆ ಬಿಸಿ ಬಿಸಿ ಆದ್ರೂ ನಮ್ಮ ಅಜ್ಜಿ ಇವಾಗ ಇವಳು ಮುರಿಯಕ್ಕಿಲ್ಲ ಇವ. ಹೌದಾ? ತಡೆ ಬರ್ತಾಯ್ತು. ಚೂರು ತಲೆನೇ ಇಲ್ಲ. ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನೀವು ಅಷ್ಟೇ ನಿಮ್ಮ ಅಜ್ಜಿದಿರ ಕೈಲಿ ಇದೇ ತರ ಬೈಸ್ಕೊಬೇಕಾಗತ್ತೆ. ಆದ್ರೆ ಅಲ್ಲಿ ನನ್ಗೆಲ್ಲ ಬೈದಿದ್ದು ಆ ಗೋಡಂಬಿನ ಫ್ರೈ ಮಾಡಿದ್ರಲ್ಲ ಅವಾಗ್ಲೇ ಅವ್ರಿಗೆ. ನಮ್ಮಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ ಎಲ್ಲಾರು ಸೇರ್ಕೊಂಡು ರವೆ ಉಂಡೆನ ಕಟ್ಟೋದಿಕ್ ಸ್ಟಾರ್ಟ್ ಮಾಡಿದ್ರು. ಸೊ ಇನ್ ಮುಂದೆ ಹಬ್ಬಗಳಂತೂ ಸಾಲಾಗಿ ಬರ್ತಾನೆ ಇರುತ್ತೆ. ನಿಮ್ಮ ಮನೆಗಳಲ್ಲೂ ಯಾವ್ದಾದ್ರು ಒಂದು ಹಬ್ಬಕ್ಕೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಒಬ್ರೊಬ್ರು ಒಂದೊಂದ್ ರೀತಿ ರವೆ ಉಂಡೆ ಮಾಡ್ತಾರೆ. ಬಟ್ ನಮ್ಗಂತೂ ಚಿಕ್ಕ ವಯಸ್ಸಿಂದ ನಮ್ಮ ಅಜ್ಜಿ ಮಾಡೋ ರವೆ ಉಂಡೆ ತಿಂದೇನೆ ಅಭ್ಯಾಸ. ಸೊ ನಾವ್ ಎಷ್ಟೇ ಹೊರ್ಗಡೆ ಬೇರೆಯವ್ರು ಮಾಡಿರೋ ರವೆ ಉಂಡೆ ತಿಂದ್ರು ನಮ್ಗೆ ಕೊನೆ ಗ್ಯಾಪ್ನ ಆಗದೆ ನಮ್ಮ ಅಜ್ಜಿ ಮಾಡಿರೋ ರವೆ ಉಂಡೆ. ಫೈನಲಿ ನಮ್ಮ ರವೆ ಉಂಡೆ ರೆಡಿ ಆಗಿದೆ. ದೇವ್ರೇ, ರವೆ ಉಂಡೆ ನೋಡ್ತಾ ಇದ್ರೆ ನನಗೆ ನೆಕ್ಸ್ಟ್ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಸಖತ್ತಾಗಿ ಕಾಣ್ತಿದೆ ಮಾತ್ರ. ನಮ್ ಪಿಳ್ಳೆಗಳಂತೂ
ಇರೋ ಒಂದ್ ಸ್ವಲ್ಪ ನಮ್ ವೀಕ್ಷಕರಿಗೆ ಅದನ್ನ ತೋರ್ಸ್ಕೊಡೋಣ, ಅವ್ರ ಹತ್ರನೂ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಅಭಿಪ್ರಾಯ ತಿಳ್ಕೊಂಬಿಡೋಣ ಅಂತ ವೇಟ್ ಮಾಡ್ರು ಅಂದ್ರೆ ಅವ್ರಿಗೆ ವೇಟ್ ಮಾಡೋಷ್ಟು ಪೇಷನ್ಸೇ ಇರ್ಲಿಲ್ಲ. ಆ ರವೆ ಉಂಡೆ ನೋಡ್ತಾ ಇದ್ದಾವೆ. ಸೊ ನಮ್ ರವೆ ಉಂಡೆ ರೆಡಿ ಆಗಿದೆ. ನಮ್ಮ ರವೆ ಉಂಡೆ ರೆಡಿ ಆಗಿದೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಎಸ್ ಅಜ್ಜಿನೇ ಹೇಳ್ತಿದ್ದಾರೆ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ. ನೋಡಿ ಹೆಂಗಿದೆ ಅಂತ, ನಾವು ಮಾಡಿರೋದು ರುಚಿ ಇದೆಯಾ ಹೆಂಗೆ ಅಂತ ಕಾಮೆಂಟ್ ಅಲ್ಲಿ ಹಾಕಿ. ಕಮೆಂಟ್ ಅಲ್ಲಿ ಹಾಕಿ. ನಮ್ಮ ಅಜ್ಜಿ ಮಾಡಿರೋ ರೆಸಿಪಿನ ನೀವೆಲ್ಲರೂ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಮಾಡಿ. ಅಯ್ಯೋ ನಮ್ ದಿಯಾ ಬೇಬಿ ಆಗ್ಲೇ ಅದು ನೋಡಿ ನೋಡಿ ಅವಳಿಗೆ ಟೆಂಟ್ ಆಗ್ತಿದೆ, ತಿನ್ನಲೇಬೇಕು ಅಂತಿದೆ. ಅಟ್ಯಾಕ್ ಮಾಡ್ತಿದ್ದಾರೆ ಎಲ್ಲರೂ. ಮಾಡಿರೋ ರೆಸಿಪಿನ ನೋಡ್ಕೊಂಡಿರೋಕ್ಕಾಗ್ತಿಲ್ಲ ಅವ್ರಿಗೆಲ್ಲರಿಗೂ. ಅಕ್ಕೆ ಅಕ್ಕೆ ಬೈಕ್ ಹಾಕೊಳ್ಳಿ. ನಮ್ ದಿಯಾ ಬೇಬಿ ಅಂತೂ ಅಷ್ಟೊತ್ತವರೆಗೂ ವೇಟ್ ಮಾಡಿದೆ ಹೆಚ್ಚು. ಅವಳಿಗಂತೂ ತಡ್ಕೊಳೋದಕ್ಕೆ ಆಗ್ಲಿಲ್ಲ. ತುಪ್ಪ ಹೆಚ್ಕೊಂಡು ತಿನ್ನಕ್ ಸ್ಟಾರ್ಟ್ ಮಾಡೇ ಬಿಟ್ಟು. ಇಲ್ಲಿ ತುಪ್ಪ ಎತ್ಕೊಂಡು ರವೆ ಉಂಡೆ ಬಾರಿಸ್ತಾ ಇದ್ದಾಳೆ. ಅವಳಿಗೆ ನೋಡ್ಕೊಂಡಿರೋದಕ್ಕೆ ಆಗ್ತಿಲ್ಲ. ರವೆ ಉಂಡೆ ಆಯ್ತೇನೆ. ಸೊ ನಿಮ್ಗೆ ಎಲ್ಲರಿಗೂ ಈಗ ನೋಡ್ತಾ ನಂಗೆ ನಿಮ್ಗೂ ಅನಿಸ್ತಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ರೆಸಿಪಿ ಅಂತ. ಹುಡುಗರಿಗೆ ಅದನ್ನ ಹಿಂದೆ ಇರೋದಕ್ಕೆ ಆಗ್ತಿಲ್ಲ, ಎತ್ಕೊಂಡು ಓಡ್ತಾ ಇದ್ದಾರೆ. ಸೊ ಇವಾಗ ನಮ್ ಬರ್ಡೇ ಗಲ್ಲು ಟೇಸ್ಟ್ ನೋಡ್ತಿದ್ದಾಳೆ ಅಜ್ಜಿ ಕೈ ರುಚಿ. ತಿನ್ಸಜ್ಜಿ. ಓ ತಿನ್ಸೋದಷ್ಟೇ ಅಲ್ಲ, ನಮ್ಮ ಅಜ್ಜಿ 500 ರೂಪೀಸ್ ಬೇರೆ ಅವಳಿಗೆ ಗಿಫ್ಟ್ ಕೊಡ್ತಾ ಇದ್ದಾರೆ, ಬರ್ಡೇ ಗಿಫ್ಟು. ಲ್ಯಾಟ್ರಿ. ಸೊ ನಮ್ಮ ಅಜ್ಜಿ 500 ರೂಪೀಸ್ ಗಿಫ್ಟ್ ಕೊಟ್ಟು ಅವಳಿಗೆ ಸ್ವೀಟ್ ಕೊಡ್ತು ತಿನ್ಸ್ತಾ ಇದ್ದಾರೆ, ರವೆ ಉಂಡೆ. ಹೇಗಿದೆ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ನಿಮ್ಮನೇಲಿ ಟ್ರೈ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹುಡುಗರು ಮುಖ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಸಖತ್ತಾಗಿದೆ ಅಂತ. ಸೊ ನೀವು ಎಲ್ಲರೂ ಟ್ರೈ ಮಾಡಿ. ಮತ್ತೊಂದು ಹೊಸ ಲಾಗ್ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಶುಭರಾತ್ರಿ.